ಮೋದಿ ಪದಗ್ರಹಣಕ್ಕೆ ನಿಗದಿಯಾಗದ ಅಧಿಕೃತ ದಿನಾಂಕ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಜೂನ್ 8ರ ಬದಲು ಜೂನ್ 9ನೇ ತಾರೀಕು ಪದಗ್ರಹಣ ಸಾಧ್ಯತೆ. ಜೂನ್ 8ನೇ ತಾರೀಕು ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನಲಾಗ್ತಾ ಇತ್ತು. ಆದ್ರೀಗ ದಿನಾಂಕ ಬದಲಾಗಿದೆ. 8ರ ಬದಲು 9ನೇ ತಾರೀಕು ಅಂದ್ರೆ ಭಾನುವಾರ ಪದಗ್ರಹಣ ಮಾಡುವಂತ ಸಾಧ್ಯತೆ ಇದೆ. ನಾಳೆ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಕೂಡ ಮಾಡಲಿದ್ದಾರೆ. ಮೋದಿ ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ಮುಹೂರ್ತ ನಿಗದಿಯಾಗಿಲ್ಲ. 8ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 9ನೇ ತಾರೀಕು ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಎನ್ನಲಾಗ್ತಾ ಇತ್ತು. ಆದ್ರೀಗ ಬದಲಾವಣೆ ಆಗಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ. ಈಗಾಗಲೇ ಮಿತ್ರ ಪಕ್ಷಗಳು ಬೆಂಬಲ ಕೊಡ್ತಾ ಇದ್ದಾವಲ್ಲ, ಆ ಬೆಂಬಲ ಪತ್ರವನ್ನ ತೆಗೆದುಕೊಂಡು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿ ಹೋಗಿ ನಮ್ಗೆ ಇಷ್ಟು ಬೆಂಬಲ ಸಿಗ್ತಾ ಇದೆ, ನಾವು NDA ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಅಂದ್ರೆ ಬೆಂಬಲ ಕೊಟ್ಟಿರುವಂತಹ ಪಕ್ಷಗಳ ನಾಯಕರೇನಿದ್ದಾರೆ, TDP ಇರ್ಬೋದು, JDU ಇರ್ಬೋದು, ಈ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳ ನಾಯಕರ ಹೆಸರು ಇರುವಂತದ್ದು ಮತ್ತೆ ಅವರು ಸೈನ್ ಹಾಕಿರುವಂತ ಬೆಂಬಲ ಪತ್ರಗಳೇನಿದ್ದಾವೆ ಅವುಗಳನ್ನ ತೆಗೆದುಕೊಂಡು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಎದುರು ಹಕ್ಕು ಮಂಡನೆ ಮಾಡ್ತಾರೆ ಮೋದಿ ಅವರು. ಅದಾದ ಬಳಿಕ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಪ್ರಮಾಣ ವಚನ 8ನೇ ತಾರೀಕು ಆಗಬೇಕಾಗಿತ್ತು. ಆದರೆ 9ನೇ ತಾರೀಕಿಗೆ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. 9ನೇ ತಾರೀಕು ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಹಿಂದೆ 8ನೇ ತಾರೀಕು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಎನ್ನಲಾಗ್ತಾ ಇತ್ತು, ಪದಗ್ರಹಣ ಮಾಡ್ತಾರೆ ಅಂತ. ಆದ್ರೀಗ ಆ ದಿನಾಂಕ ಬದಲಾಗಿದೆ.